बोलो भारत माता की, भारत माता की। ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಭಾರತ್ ಮಾತಾ ಕಿ. ಇವತ್ತಿನ ಶರಾವತಿ ನದಿಯ ಈ ಬ್ರಿಡ್ಜಿನ, ಅಂಬಲಗೋಡು ಕಳಸವಳ್ಳಿ ಬ್ರಿಡ್ಜಿನ ಉದ್ಘಾಟನೆ ಸಮಾರಂಭದಲ್ಲಿ ವೇದಿಕೆ ಮೇಲಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಅಧ್ಯಕ್ಷರು, ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಈ ದೇಶದಲ್ಲಿ ಒಂದು ಬಹುದೊಡ್ಡ ರಸ್ತೆ ಕ್ರಾಂತಿಯನ್ನು ನಿರ್ಮಾಣ ಮಾಡಿ ಇವತ್ತು ಅವರು ಗಡಕರಿಯಾಗಿ ಉಳಿದಿಲ್ಲ, ಅವರು ರೋಡ್ ಕರಿಯಾಗಿ ಉಳಿದಿದ್ದಾರೆ ಅನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ರೋಡ್ ಕರಿ ಅಂತಲೇ ಅವ್ರಿಗೆ ಹೆಸರು. ಮ್ಯಾನ್ ಆಫ್ ನ್ಯಾಷನಲ್ ಹೈವೇ ಅಂತ ಯಾರನ್ನಾದರೂ ದೇಶದೊಳಗೆ ಮುಂದಿನ ತಲಾಂತರವರೆಗೆ ಕರೆದ್ರೆ ಅದು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಿರಿಯರಾದಂಥ BS ಯಡಿಯೂರಪ್ಪನವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿರುವಂಥ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಯಾದಂಥ ಶ್ರೀ ಕಾಗೋಡು ತಿಮ್ಮಪ್ಪನವರೇ ಮತ್ತು ಈ ಬ್ರಿಡ್ಜ್ ಆಗುವವರೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಫಾಲೋ ಅಪ್ ಮಾಡಿ ಬೆನ್ನತ್ತಿ ಕೆಲಸ ಆಗುವಂತೆ ನೋಡಿಕೊಂಡಿರುವಂಥ ಶ್ರೀ BY ರಾಘವೇಂದ್ರ ಅವರೇ ಈ ಭಾಗದ ಲೋಕಸಭಾ ಸದಸ್ಯರು. ಒಂದಂತೂ ಹೇಳ್ತೀನಿ, ರಾಘವೇಂದ್ರನಷ್ಟು ಫಾಲೋ ಅಪ್ ಯಾರಾದರೂ ಮಾಡಿದರೆ ಆ ಮಂತ್ರಾಲಯದ ರಾಘವೇಂದ್ರನ ಒಲಿದು ಬಿಡ್ತಾನೆ. ಆ ರೀತಿ ಫಾಲೋ ಅಪ್ ಅನ್ನು ರಾಘವೇಂದ್ರ ಅವರು ಮಾಡ್ತಾರೆ. ಮತ್ತು ಯಡಿಯೂರಪ್ಪನವರಿಗೆ ಹೋಲಿಸಿದ್ರೆ गडकरी साहब, ये राघवेंद्र है ना, येडियूरप्पा जी को कंपेयर करते हैं तो बहुत शांत स्वभाव का व्यक्ति है. बहुत ही एकदम कभी भी एकदम शांत रहते हैं. तो ऐसे श्री राघवेंद्र जी राज्यದ ಅಧ್ಯಕ್ಷರಾದಂಥ, ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀ BY ವಿಜೇಂದ್ರ ಅವರೇ, ಹಿರಿಯ ಶಾಸಕರಾದಂಥ ಅರಗದ ಜ್ಞಾನೇಂದ್ರ ಅವರೇ, ಚನ್ನಬಸಪ್ಪನವರೇ, ಗುರುರಾಜ್ ಗಂಟಿಹೊಳಿ ಅವರೇ, ಸಿಮೆಂಟ್ ಮಂಜು ಅವರೇ, ವಿಧಾನ ಪರಿಷತ್ತಿನ ಶಾಸಕರಾದಂಥ ಧನಂಜಯ ಸರ್ಜಿ ಅವರೇ, DS ಅರುಣ್ ಅವರೇ, ಭಾರತಿ ಶೆಟ್ಟಿ ಅವರೇ, ಎಲ್ಲ ಮಾಜಿ ಲೋಕಸಭಾ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಸದಸ್ಯರೇ, ಹಾಗೂ ಈಗ ಆಗಮಿಸಿರುವಂಥ ಬ್ರಿಜೇಶ್ ಚೌಟ ಅವರೇ, ಮಂಗಳೂರಿನ MP, ಹಾಗೂ ಎಲ್ಲ ಆಗಮಿಸಿರುವಂಥ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಳೆ ಬರ್ತಾ ಇತ್ತು. ನಾವು ಬರೋ ಹೊತ್ತಿಗೆ ಗಡ್ಕರಿ ಅವರು ನನಗೆ ಕೇಳ್ತಾ ಇದ್ರು, ಜನ ಸೇರ್ತಾರೇನಪ್ಪ ಅಂತ ಕೇಳ್ತಾ ಇದ್ರು. ನಾನು ಹೇಳಿದೆ, ನೀವು ಮಾಡಿದಂತಹ ಕಾರ್ಯ ಇಂಥ ಒಂದು ಅದ್ಭುತವಾದಂತಹ ಕಾರ್ಯ ಅದ. ತಾಯಿಯ ಆಶೀರ್ವಾದದ ಜೊತೆಗೆ ಈ ಜನರ ಆಶೀರ್ವಾದವು ನಿಮಗೆ ಸದಾಕಾಲ ಲಭ್ಯವಾಗಲಿದೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಸ್ನೇಹಿತರೆ, ಈ ದೇಶದ ಇತಿಹಾಸದೊಳಗ ಒಂದು 25-30 ಸಾವಿರ ಜನ, गडकरी साहब 25,000 से 30,000 लोगों के लिए एक छोटा सा सड़क, एक छोटा सा रास्ता, वो तो जब इसके लिए एक बहुत बड़ा ब्रिज बनाना था, आपने इसको नेशनल हाईवे कन्वर्ट करा दिया. इससे मैजिक और क्या हो सकता है? तो नेशनल हाईवे कन्वर्ट करके, क्योंकि अगर ये स्टेट हाईवे है, स्थानीय सड़क है, तो आप इतना बड़ा ब्रिज नहीं बना सकते थे. इसीलिए आपने ಇದನ್ನು ಒಂದು ಸನ್ಮಾನ್ಯ ಗಡ್ಕರಿ ಅವರು ಮೊದಲೊಂದು ಸಾಮಾನ್ಯ ರಸ್ತೆ ಇದ್ದದ್ದನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಪರಿವರ್ತಿಸಿ 473 ಕೋಟಿ ರೂಪಾಯಿಯ ಒಂದು ಈ ಬ್ರಿಡ್ಜ್ ಅನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಒಂದು ನಿರ್ದೇಶನ ಇದೆ ನಮ್ಮೆಲ್ಲರಿಗೂ.
ಆ ನಿರ್ದೇಶನ ಏನು ಅಂತಂದರೆ, ನೀವು ಏನು ಶಂಕುಸ್ಥಾಪನೆಯನ್ನು ಮಾಡ್ತೀರಿ ನೀವೇ ಉದ್ಘಾಟನೆ ಮಾಡಬೇಕಂತ ಹೇಳಿ. ಅದನ್ನು ಸನ್ಮಾನ್ಯ ಗಡ್ಕರಿ ಅವರು 100% ಅವರು ಮೊದಲಿನಿಂದನೇ ಪಾಲನೆ ಮಾಡ್ತಾ ಬಂದಿದ್ದಾರೆ. ಯಾವ ರಸ್ತೆ, ಯಾವ ಬ್ರಿಡ್ಜು, ಯಾವ ಹೈವೇ ಅವರು ಶಂಕುಸ್ಥಾಪನೆ ಮಾಡ್ತಾರೆ ಅದನ್ನು ಅವರೇ ಉದ್ಘಾಟನೆ ಮಾಡ್ತಾರೆ ಅನ್ನಲಿಕ್ಕೆ ಇವತ್ತು ಈ ಸಿಗಂದೂರು ಬ್ರಿಡ್ಜ್ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಹಾಗಾಗಿ ಇದು ಬಹಳ ವರ್ಷಗಳ ಕಾಲ 1942ರಲ್ಲಿ ಮೈಸೂರು ಮಹಾರಾಜರ ಹಿರೇಭಾಸ್ಕರ ಆಣೆಕಟ್ಟು ನಿರ್ಮಿಸಿದ ನಂತರ 1964ರಲ್ಲಿ ಇದರ ಎತ್ತರವನ್ನು 1819 ಅಡಿಗೆ ಎತ್ತರಿಸಿದಾಗಿನಿಂದ ಇದರ ಸಮಸ್ಯೆ ಭಾಳ ಜಾಸ್ತಿ ಶುರುವಾಯಿತು. ಹಾಗಾಗಿ ದೊಡ್ಡ ಪ್ರಮಾಣದ ಜಲವಿದ್ಯುತ್ ಇಲ್ಲಿ ಉತ್ಪಾದನೆ ಆಗ್ತಾ ಇದ್ರು. 65% ವಿದ್ಯುತ್ತು ಜಲವಿದ್ಯುತ್ತು ಕರ್ನಾಟಕದಲ್ಲೇ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರು ಸಹಿತ ಇಲ್ಲಿಂದ ಜನರಿಗೆ ಹೋಗೋದು ತೊಂದರೆ ಆಗ್ತಾ ಇತ್ತು. ಅನೇಕ ಸರ್ತಿ 110 ಕಿಲೋಮೀಟರ್ 110 ಕಿಲೋಮೀಟರ್ ಪೀಪಲ್ ಯೂಸ್ ಟು ಕವರ್ ಸರ್. ಇವತ್ತು ತಮ್ಮ ಆಶೀರ್ವಾದದಿಂದ 30-40 ಕಿಲೋಮೀಟರ್ ಮ್ಯಾಕ್ಸಿಮಮ್ ದೂರ ಆಗ್ತದೆ. ಎಲ್ಲವೂ ಸೇರಿ ಎಂಥದ್ದೇ ದೂರದ ಹಳ್ಳಿಗಿರಲಿ, ಆ್ಯಂಡ್ ಇಟ್ ವಿಲ್ ಕವರ್ ಜಸ್ಟ್ ಇನ್ ಹಾಫ್ ಆನ್ ಅವರ್ ಸರ್. ಪೀಪಲ್ ಆರ್ ರಿಯಲಿ ಇಂಡೆಪ್ಟೆಡ್ ಟು ಯು. ಜೋರಾಗಿ ನಾನು ತಮಗೆ ವಿನಂತಿ ಮಾಡ್ತೇನೆ, ಸನ್ಮಾನ್ಯ ಗಡ್ಕರಿ ಅವರಿಗೆ ಜೋರಾಗಿ ಎದ್ದು ನಿಂತು ಒಂದು ಸರ್ತೆ ಚಪ್ಪಾಳೆಯನ್ನು ತಟ್ಟಬೇಕು ನೀವು ಅನ್ನುವಂತಹ ವಿನಂತಿಯನ್ನು ಮಾಡ್ತೇನೆ. ಸ್ಟ್ಯಾಂಡಿಂಗ್ ಓವೇಷನ್, ಜೋರಾದ ಚಪ್ಪಾಳೆ. ಅಂಬಾರಗಡ್ಲು ಕಳಸವಳ್ಳಿ ಸೇತುವೆ ಇದಕ್ಕೊಂದು ಬಹಳ ದೊಡ್ಡ ಹೋರಾಟದ ಒಂದು ಬಹುದೊಡ್ಡ ಇತಿಹಾಸ ಇದೆ. ನನಗೆ ಹೆಸರು ಸರಿ ನೆನಪಿಲ್ಲ, ರಾಘವೇಂದ್ರ ಹೇಳ್ಬೇಕು, ಪರಮೇಶ್ವರ್ ಅಂತ ಒಬ್ಬರು ಇದ್ದರಿಲ್ಲ, ಅವರು ಹೋರಾಟ ಶುರು ಮಾಡಿದ್ರು. ಅದಾದ ನಂತರ ನಮ್ಮ ರಾಘವೇಂದ್ರ ಅವರ ಇದರಲ್ಲಿ ನಿಮಗೆ ಒಂದು ನಮಸ್ಕಾರ. ಅದಾದ ನಂತರ ನಮ್ಮ ಇಲ್ಲಿಯ ಸ್ಥಳೀಯ ಹುಡುಗ ಒಬ್ಬವ, ನಮ್ಮ ರಾಘವೇಂದ್ರ ಯಡಿಯೂರಪ್ಪನವರ ಭಾಳ ಆಪ್ತನೇ ಹೌದವನು, ಪ್ರಸನ್ನ ಅಂಥೇಳಿ, ಅವನು ಈ ಹೋರಾಟ ಸಮಿತಿಯ ಅಧ್ಯಕ್ಷತೆ ವಹಿಸಿದ. ನನಗೆ ಗೊತ್ತಿಲ್ಲ, ನಾನು 17-18ರಲ್ಲಿ ಇಲ್ಲಿ ಬಂದಾಗ ನನಗೆ ಅಲ್ಲಿ ಆ ಕಡೆ ಕರ್ಕೊಂಡು ಹೋದ್ರೊಂದು ಊರಿಗೆ, ಅಲ್ಲಿ ಸಿಗಿಸಾಕಿಸ್ಬಿಟ್ರು. ನೋಡ್ರಿ ಜನ ದಿವಸ ಹೆಂಗೆ ಮಾಡ್ತಾರಂಥೇಳಿ, ನಿಮ್ಗೆ ಗೊತ್ತಾಗಲಿ ಅಂಥೇಳಿ. ಸೊ ಅದಾದ ನಂತರ ರಾಘವೇಂದ್ರ ಅವರು ಉಪಚುನಾವಣೆಯಲ್ಲಿ ಮತ್ತೊಮ್ಮೆ MP ಆದ ನಂತರ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಸತತವಾಗಿ ಫಾಲೋ ಅಪ್ ಮಾಡಿದರು. ಈ ಪ್ರಸನ್ನ ಅನೇಕ ಸರ್ತಿ ಆತನೂ ಡೆಲ್ಲಿಗೆ ಬಂದ. ಯಾಕಂದ್ರೆ ರಾಘವೇಂದ್ರ ಏನು ಮಾಡ್ತಾ ಇದ್ರು, ತಾವು ಮೊದಲು ಒತ್ತಾಯ ಮಾಡ್ತಾ ಇದ್ರು, ಆಮೇಲೆ ಈ ಡೆಲಿಗೇಷನ್ ಕಳಿಸ್ತಾ ಇದ್ರು. ಹಾಗಾಗಿ ಇವರ ಎಲ್ಲರ ಒಟ್ಟ ಹೋರಾಟದ ಪರಿಣಾಮ ಅವತ್ತು ಒಂದು ಸರ್ತೆ ಸಿಕ್ಕಾಕೊಂಡಾಗ ನನ್ನ ಜೊತೆಗೆ ದಿವಂಗತ ಭಾನುಪ್ರಕಾಶ್ ಅವರು ನನ್ನ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರು. ಭಾನುಪ್ರಕಾಶ್ ಅವರು ಹೇಳಿದರು, ನಿಮಗೆ ಇವತ್ತು ಕಷ್ಟದ ಅನುಭವ ಆಗಿದೆ, ನೀವು ಸ್ವಲ್ಪ ಈ ಪ್ರಯತ್ನಕ್ಕೆ ಕೈ ಜೋಡಿಸ್ರಿ ಅಂತ ಹೇಳಿ. ಹಾಗಾಗಿ ಮಾಡಿದ್ದು ಸನ್ಮಾನ್ಯ ಗಡ್ಕರಿ ಅವರು, ಬೆನ್ನತ್ತಿದ್ದು ರಾಘವೇಂದ್ರ ಅವರು, ಇಲ್ಲಿಯ ಜನ ಹೋರಾಟ ಸಮಿತಿಯವರು. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಸಹಾಯ ಆಗಿದೆ. ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಇವತ್ತು ಭಾನುಪ್ರಕಾಶ್ ಅವರು ನಮ್ಮ ಮಧ್ಯೆ ಇಲ್ಲ, ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಯಾಕಂದರೆ ಅವರು ಇದರ ಬಗ್ಗೆ ಹಲವಾರು ಬಾರಿ ನನಗೆ ನೆನಪನ್ನು ಮಾಡಿದರು. ಹಾಗಾಗಿ ಸ್ನೇಹಿತರೆ, ರಾಘವೇಂದ್ರ ಅವರು ನಾನು ಹೇಳಿದ್ನಲ್ಲ, ಯಾವುದೇ ಕೆಲಸ ಇರಲಿ ಭಾಳ ದೊಡ್ಡ ರೀತಿಯಲ್ಲಿ, ಭಾಳ ಹಿಂದೆ ಬೆನ್ನತ್ತಿ, ಒಂದು ಸ್ವಲ್ಪ ಹಾಸ್ಯಮಯವಾಗಿದ್ರೆ ಬೇತಾಳ ಬೆನ್ನತ್ತಿದಂಗೆ ಬೆನ್ನು ಹತ್ತಿ ಕೆಲಸವನ್ನು ಮಾಡಿಸ್ತಾರೆ. ಬೆನ್ನು ಬಿಡದ ಬೇತಾಳ ಅಂತಾರಲ್ಲ, ಆ ರೀತಿ ಕೆಲಸವನ್ನು ಮಾಡಿಸ್ತಾರೆ. ಹಾಗಾಗಿ ಈ ಕೆಲಸ ಆಗಿದೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮೊದಲು SFCಯಲ್ಲಿ ರಿಜೆಕ್ಟ್ ಆಗಿತ್ತದು, ಕೇವಲ ಇಷ್ಟು ಕಮ್ಮಿ ಜನಸಂಖ್ಯೆಗೆ ಯಾಕೆ ಮಾಡೋದು ಅಂತ ಹೇಳಿದರು. ಆದರೆ ಗಡ್ಕರಿ ಅವರು ಎಲ್ಲ ಆಫೀಸರ್ಗಳನ್ನು, ಬ್ಯೂರೋಕ್ರಾಟಿಕ್ ಎಲ್ಲ ನಿರ್ಣಯಗಳನ್ನು ಓವರ್ಟೇಕ್ ಮಾಡಿ ಅವರು ಈ ಬ್ರಿಡ್ಜ್ಗೆ ಅಪ್ರೂವಲನ್ನು ಕೊಟ್ಟು ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಇವತ್ತು ದೇಶದಲ್ಲಿರುವಂತಹ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತೇನಿದೆ, ಮೋದಿ ಹೈತೋ ಮುಮ್ಕಿನ್ ಹೈ ಅನ್ನುವಂಥ ಮಾತೇನಿದಿಲ್ಲ, ಅದನ್ನು ಗಡ್ಕರಿ ಅವರು ಕೂಡ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೇನೆ.
ಹಾಗಾಗಿ ಹಲವಾರು ಇವತ್ತು ದೇಶದಲ್ಲಿ ಏನಿವತ್ತು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡಿದ್ರು. ಈ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಸಂಪೂರ್ಣ ಚಿತ್ರವನ್ನು ಡಿಸೈನ್ ಅನ್ನು ಕೊಟ್ಟಂತವರು ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು. ದೇಶದ ಹಳ್ಳಿಗಳಿಗೆ ರಾಜ್ಯ ಸರ್ಕಾರಗಳ ಮೇಲೆ ಬಿಡಬಾರದು. ದೇಶದ ಹಳ್ಳಿಗಳ ರಸ್ತೆ ಸುಧಾರಣೆ ಆಗಬೇಕು. ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಸರಿಯಾಗಿ ಹಳ್ಳಿಗಳಿಗೆ ವಿದ್ಯುತ್ ಕೊಡಬೇಕು. ಈ ರೀತಿಯಾದಂತಹ ಒಂದು ಕಲ್ಪನೆ ಕೊಟ್ಟು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಇವತ್ತು ರೂವಾರಿ ಅಟಲ್ ಬಿಹಾರಿ ವಾಜಪೇಯಿ ಆದರೆ ಅವತ್ತಿನ ಕಾಲದಲ್ಲಿ 90ರ 98ರ 99ರ ದಶಕದಲ್ಲಿ ಅದರ ಹಿಂದಿನ ರೂವಾರಿ ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ನೆನಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಹಲವಾರು ಪ್ರಥಮಗಳನ್ನು ಸನ್ಮಾನ್ಯ ಗಡ್ಕರಿ ಅವರು ನಿರ್ಮಾಣ ಮಾಡಿದ್ದಾರೆ. ಈ ದೇಶದೊಳಗ ನಮ್ಮ ಸರ್ಕಾರ ಬರೋಕ್ಕಿಂತ ಮೊದಲು 96,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇತ್ತು. ಇವತ್ತು ಆ 96,000ದಲ್ಲಿ 6 ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ 30,000 ಕಿಲೋಮೀಟರ್ ಆಗಿತ್ತು. 36,000 ಕಿಲೋಮೀಟರ್. ಇದನ್ನು UPA ಸರ್ಕಾರ ಅಫಿಡವಿಟ್ ಸಲ್ಲಿಸಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಇದರ ಅಂದ್ರೆ ಇಡೀ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ 60,000 ಕಿಲೋಮೀಟರ್ ರಸ್ತೆ ಆದರೆ ಈ 10 ವರ್ಷದಲ್ಲಿ ಮೋದಿಯವರ ಮಾರ್ಗದರ್ಶನದಲ್ಲಿ ಗಡ್ಕರಿ ಅವರ ಒಂದು ಸಾರಥ್ಯದಲ್ಲಿ 50,000 ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನು ನಾವು ಮಾಡಿದ್ದೇವೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಮೊದಲು 6,200 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇದ್ರೆ ಗಡ್ಕರಿ ಅವರು ಬಂದ ನಂತರ 9,600 ಕಿಲೋಮೀಟರ್ ನ್ಯಾಷನಲ್ ಹೈವೇ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಿದೆ ಅನ್ನುವಂತಹ ಸಂಗತಿಯನ್ನು ನಾವು ಮರೆಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಭಾರತ್ ಮಾಲಾ ಇರಬಹುದು, ಭಾರತ್ ಮಾಲಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದೆಹಲಿ ಮೀರ 96 ಕಿಲೋಮೀಟರ್ದ ಎಕ್ಸ್ಪ್ರೆಸ್ ಹೈವೇ ಘೋಷಣೆ ಮಾಡಿ ಬಿಟ್ಟು ಹೋಗಿದ್ರು ಹಿಂದಿನವರು. ಆದರೆ ಸನ್ಮಾನ್ಯ ಗಡ್ಕರಿ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಿದರು. ಈ ರೀತಿ ಹಲವಾರು ಸಂಗತಿಗಳನ್ನು ಅವರು ಮಾಡಿ ಇವತ್ತು ದೇಶದಲ್ಲಿ ಪೋರ್ಟ್ನಿಂದ ಹೈವೇಗೆ, ಹೈವೇದಿಂದ ಏರ್ಪೋರ್ಟ್ಗೆ, ಏರ್ಪೋರ್ಟ್ನಿಂದ ರೈಲಿಗೆ ಈ ರೀತಿ ಒಂದು ಸಂಚಾರ ಕ್ರಾಂತಿಯನ್ನು ಮಾಡ್ತಾ ಇರುವಂಥವರು ಸನ್ಮಾನ್ಯ ಗಡ್ಕರಿ ಅವರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಇವತ್ತು ಅದು ರೈಲ್ವೆ ಇರ್ಬೋದು. ಮೊದಲು ರೈಲ್ವೆ ಒಂದು ದಿವಸಕ್ಕೆ 2 ಕಿಲೋಮೀಟರ್ ಆಗ್ತಾ ಇತ್ತು, ಇವತ್ತು 12 ಕಿಲೋಮೀಟರ್ ಆಗ್ತಾ ಇದೆ. ಮೊದಲು ಹೈವೇ 7-8 ಕಿಲೋಮೀಟರ್ ಆಗ್ತಾ ಇತ್ತು, ಇವತ್ತು 34 ಕಿಲೋಮೀಟರ್ ನಾವನ್ನ ಮಾಡುವಂಥ ಒಂದು ತೀರ್ಮಾನವನ್ನು ಕೈಕೊಂಡು ಆ ರೀತಿ ಶುರುವಾಗಿದೆ. ಒಂದು ಗುರಿಯನ್ನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. 2047ಕ್ಕೆ 100 ಕಿಲೋಮೀಟರ್ ಪರ್ ಡೇ ರಸ್ತೆ ಮಾಡುವಂತಹ ಗುರಿಯನ್ನು ಕೊಟ್ಟು ಅದಕ್ಕೆ 100 ಲಕ್ಷ ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ಗಡ್ಕರಿ ಅವರ ನೇತೃತ್ವದಲ್ಲಿ ನಾವು ವ್ಯಯಿಸ್ತಾ ಇದ್ದೇವೆ. ಹಾಗಾಗಿ ಇನ್ನೂ ಅನೇಕ ಯೋಜನೆಗಳು ಬರಲಿದ್ದಾವೆ. ಭಾರತ ವಿಕಸಿತ ಭಾರತ ಆಗಲಿದೆ. ಭಾರತ 3ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗಲಿದೆ ಮೋದಿಯವರ ನೇತೃತ್ವದಲ್ಲಿ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಈ ಚೌಡೇಶ್ವರಿ, ಮಾತಾ ಚೌಡೇಶ್ವರಿ ತಮಗೆ, ನಮಗೆ ಮತ್ತು ಸನ್ಮಾನ್ಯ ಗಡ್ಕರಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು, गडकरी साहब मैं आपसे निवेदन करता हूं, मैं एक निवेदन करता हूं साहब, इस ब्रिज का नाम माता चौड़ेश्वरी ब्रिज ऐसे रखना, ये मेरा आपको निवेदन है, क्योंकि राघवेंद्र जी भी डिमांड किया था, तो इसलिए आप इसको अनाउंस करना। ये मेरे इस विश्वास के साथ मैं आपको फिर एक बार धन्यवाद अर्पित करता हूं और राघवेंद्र और येडियुरप्पा जी को धन्यवाद अर्पित करते हुए सभी जो बैठे हुए हैं हमारे ಜನಪ್ರತಿನಿಧಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ತಮ್ಮೆಲ್ಲರ ಹೋರಾಟಕ್ಕೆ ಸಂದ ಜಯ ಅನ್ನುವಂತಹ ಮಾತನ್ನು ಹೇಳ್ತಾ ತಾಯಿ ಚೌಡೇಶ್ವರಿಗೆ ನಮಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ನಮ್ಮೆಲ್ಲರ ಹಿರಿಯ ಮುತ್ಸದ್ದಿಗಳು